ಈ ದಿನ ನಾವು 7 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ 7 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಇವತ್ತಿಂದ ಮುಂದಿನ ಶುಕ್ರವಾರವರೆಗೆ ಅಂದರೆ ನಾವು ಗುರುವಾರಕ್ಕೆ 7 ದಿನ ಉಪವಾಸ ಪ್ರಾರ್ಥನೆ, ಈ ಗುಡ್ ಫ್ರೈಡೇ ಶ್ರಮ ದಿನಗಳನ್ನು ನೆನೆಸ್ಕೊಂಡು ನಾವು ಉಪವಾಸ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ತಾ ಯೇಸು ಸ್ವಾಮಿಯ ಶ್ರಮಗಳನ್ನು ನಾವು ಧ್ಯಾನಿಸ್ತಾ ಹೋಗೋಣ. ನಾವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪಟ್ಟಿರುವ ಕಷ್ಟಗಳನ್ನು, ಆತನು ಯೇಸು ಸ್ವಾಮಿ ನಮ್ಮ ಈ ಲೋಕಕ್ಕಾಗಿ, ಈ ಲೋಕದ ಇರುವ ನಮ್ಮ ಪ್ರತಿಯೊಬ್ಬರ ಮನುಷ್ಯರ ಪಾಪಗಳನ್ನು ಬಿಡುಗಡೆ ಮಾಡಬೇಕಾಗಿ ಆತನು ಮನುಷ್ಯನಾಗಿ ಭೂಮಿಗೆ ಬಂದು 33.5 ವರ್ಷ ಈ ಭೂಮಿ ಮೇಲೆ ಇದ್ದು ಆತನು ಜೀವಿತನಾಗಿ ಈ ಒಂದು ನಮ್ಮೆಲ್ಲರ ಪಾಪದ ಬಿಡುಗಡೆಗಾಗಿ ಸತ್ತು ಮತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಜನಿಸಿದ. ಆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವಾಗ ಹೇಳಿರುವ ಮಾತುಗಳನ್ನು ಇವತ್ತು ನಾವು ಧ್ಯಾನ ಮಾಡೋಣ. ಅದರಲ್ಲಿ ಮೊದಲನೇ ಮಾತು, ಆತನು 7 ಮಾತುಗಳನ್ನು ಹೇಳ್ತಾನೆ. ಆ 7 ಮಾತುಗಳಲ್ಲಿ ಮೊದಲನೇ ಮಾತು ಲೂಕ 23:34 ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಮತ್ತಾಯ, ಮಾರ್ಕ, ಲೂಕ ಹೊಸ ಒಡಂಬಡಿಕೆಯಲ್ಲಿ 23ನೇ ಅಧ್ಯಾಯ 34ನೇ ವಚನದಲ್ಲಿ ಅಲ್ಲಿ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿರ್ತಾರೆ. ಆತನನ್ನ ಶಿಲುಬೆಗೆ ಹಾಕುವಾಗ ಹಲ್ಲೆಲೂಯಾ, ಶಿಲುಬೆಗೆ ಹಾಕಿರುವ ಸ್ಥಳದ ಹೆಸರು ಕಪಾ. ಆತನನ್ನ ಶಿಲುಬೆಗೆ ಹಾಕಿರುವ ಸ್ಥಳದಲ್ಲಿ ನೋಡಿ, ಕಪಾಲ ಎಂಬ ಸ್ಥಳಕ್ಕೆ 33ನೇ ವಚನದಲ್ಲಿ ಓದುವಾಗ ಅವರು ಕಪಾಲ ಎಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು, ಆ ದುಷ್ಕರ್ಮಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು ಎಂಬುದು. ಆತನನ್ನು ಶಿಲುಬೆಗೆ ಹಾಕಿ. ಸೊ ಇಲ್ಲಿ ಯೇಸು ಸ್ವಾಮಿ ಯಾವುದೇ ತಪ್ಪುಗಳನ್ನು ಮಾಡಿರಲಿಲ್ಲ. ಕಳ್ಳತನ ಮಾಡಿಲ್ಲ, ಸುಳ್ಳು ಹೇಳಲಿಲ್ಲ, ಮೋಸ ಮಾಡಲಿಲ್ಲ, ಯಾವುದೇ ರೀತಿಯ ಅನ್ಯಾಯಗಳನ್ನು ಮಾಡಲಿಲ್ಲ. ಆದರೂ ಕೂಡ ಯೇಸು ಸ್ವಾಮಿಯನ್ನು ಕಳ್ಳರ ಜೊತೆಯಲ್ಲಿ ಶಿಲುಬೆಗೆ ಹಾಕಿ, ಆತನನ್ನು ಕಳ್ಳರ ಜೊತೆಯಲ್ಲಿ ಶಿಲುಬೆಗೆ ಹಾಕಿ ಈತನು ಕಳ್ಳನು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಅಲ್ಲಿ ಯಹೂದ್ಯರು ಈತನು ಕಳ್ಳನು, ಈತನು ಸುಳ್ಳನು, ಈತನು ಮೋಸಗಾರನು, ಈತನು ಅನ್ಯಾಯ ಮಾಡುವಂಥವನು, ಈತನು ತಾನೇ ದೇವರು ಅನ್ನುವಂಥವನು ಮತ್ತು ದೇವರ ಧರ್ಮಶಾಸ್ತ್ರವನ್ನು ಮೀರಿ ನಡೆದಿರುವಂಥವನು ಎಂಬುದಾಗಿ ಬಿಂಬಿಸ್ತಾ ಇದ್ರು. ಅವರು ಬಿಂಬಿಸ್ತಾ ಇರುವಾಗ ಆ ಒಂದು ಬಿಂಬಿಸುವಿಕೆ ಏನಾಗಿತ್ತು ಅಂತ ಹೇಳಿದ್ರೆ, ಈತನು ಕೂಡ ಅಲ್ಲಿರುವ ಜನರಿಗೆ ಏನೋ ತಪ್ಪು ಮಾಡಿದ್ದಾನೆ ಅನ್ನೋ ಮನೋಭಾವ. ಅಲ್ಲಿ ನೋಡಿರುವ ಸಾಮಾನ್ಯ ಜನರಿಗೆ ಒಂದು ಮನಸ್ಸಲ್ಲಿ ಒಂದು ವೇದನೆ ಹುಟ್ಟು, ಓ ಈ ಯೇಸು ಸ್ವಾಮಿನೂ ಏನು ಕಳ್ತನ ಮಾಡಿರ್ಬೋದು, ಏನಂದ್ರೆ ಏನೋ ಒಂದು ಸುಳ್ಳು ಹೇಳಿರ್ಬೋದು. ಯಹೂದ್ಯರು ಏನು ಸುಳ್ಳು ಹೊರಿಸಿದ್ರಂದ್ರೆ ಆತನಿಗೆ 3 ದಿನದಲ್ಲಿ ಆ ದೇವಾಲಯವನ್ನು ಕೆಡವಿ ಮತ್ತೆ 3 ದಿನದಾಗ ಕಟ್ತೀನಿ ಅಂತ ಹೇಳೋಣ ಅಂತ ಹೇಳಿ. ಆದರೆ ಯೇಸು ಸ್ವಾಮಿ ಹೇಳಿದ್ದು ತನ್ನ ದೇಹವೆಂಬ ದೇವಾಲಯನ ಕೆಡವಿ 3 ದಿನದಲ್ಲಿ ಕಟ್ತೀನಿ ಅಂದರೆ ತಾನು ಸತ್ತು 3ನೇ ದಿನದಲ್ಲಿ ಮತ್ತೆ ಹುಟ್ಟಿ ಮೃತ್ಯುಂಜಯನಾಗಿ ಬರ್ತೀನಿ ಅಂತ ತನ್ನ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ಕೊಂಡಿದ್ದ. ಆದರೆ ಇಲ್ಲಿರುವ ಜನರಿಗೆ ಅದನ್ನು ಅಲ್ಲಿರುವ ಹಿರಿಯರು, ಯಾಜಕರು, ಸದ್ದುಕಾಯರು, ಅಲ್ಲಿರುವ ಮಹಾಯಾಜಕರುಗಳು ಏನು ಮಾಡಿದ್ರು, ಅದನ್ನ
ತಿರುಚಿದ್ರು, ಆತನ ಮಾತನ್ನ ಸುಳ್ಳು ಹೇಳಿಸಿದ್ರು, ಆತನ ಮಾತನ್ನ ಸುಳ್ಳಾಗಿ ಪರಿವರ್ತನೆ ಮಾಡಿ ಅಲ್ಲಿರುವ ಜನರಿಗೆ ಹೇಳ್ಕೊಟ್ಟು, ಇಲ್ಲಿರುವ ಆ ಒಂದಿಷ್ಟು ಜನರಿಗೆ, ಅಲ್ಲಿರುವ ಸಿಪಾಯಿಗಳಿಗೆ, ಅಲ್ಲಿರುವ ಅಧಿಕಾರಿಗಳಿಗೆ ಹೇಳಿಕೊಟ್ರು, ಓ ಯೇಸು ಸ್ವಾಮಿನ ಈತ ಸುಳ್ಳು ಹೇಳ್ತಾ ಇದ್ದಾನೆ, ಈತನ ಮೋಸ ಮಾಡ್ತಾ ಇದ್ದಾನೆ, ಈತನ ದೇವರನ್ನೇ ಬಿಟ್ಬಿಡ್ರಿ ಅಂತ ಇದ್ದಾನೆ, ಆ ನಿಜ ದೇವರಾದ ಧರ್ಮಶಾಸ್ತ್ರನೇ ಇದು ಸುಳ್ಳು ಅಂತ ಹೇಳ್ತಾ ಇದ್ದಾನೆ, ಆ ಧರ್ಮಶಾಸ್ತ್ರಕ್ಕೆ ಬೆಲೆ ಕೊಡ್ತಾ ಇಲ್ಲ. ಈ ರೀತಿ ಆತನನ್ನ ಕ್ರಿಯೇಟ್ ಮಾಡಿದ್ರು, ಆತನ ಮೇಲೆ ತಪ್ಪುಗಳನ್ನು ಕ್ರಿಯೇಟ್ ಮಾಡ್ಕೊಂಡು. ನೋಡ್ರಿ, ಇವತ್ತು ಕೂಡ ಲೋಕದಲ್ಲಿ ಸತ್ಯದ ಪರವಾಗಿ ನಾವು ಎಲ್ಲಾದರೂ ಸತ್ಯ ಮಾತಾಡಕ್ಕೆ ಹೋದ್ರೆ ಅದರಿಂದ 1000 ಸುಳ್ಳನ್ನು ಅದನ್ನು ರೆಡಿ ಮಾಡಿ ನಾವು ಹೇಳಿರೋ ಸತ್ಯಕ್ಕೆ ಸುಳ್ಳಂತ ಹೇಳಿ ಅವ್ರು ಹೇಳಿರೋ ಸುಳ್ಳನ್ನು ಸತ್ಯವಾಗಿ ಮಾರ್ಪಡಿಸುವ ಕಾಲ ಇದೆ. ಹಾಗಾದರೆ ಯೇಸು ಸ್ವಾಮಿ ಕಾಲದಲ್ಲಿ ಕೂಡ ಈ ಒಂದು ಜನರಿದ್ರಂತೆ. ಅವ್ರು ಎಂಥ ಜನರು ನೋಡ್ರಲ್ಲಿ, ಅವರು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಬೇಕು, ಅವರಲ್ಲಿ ಆತನನ್ನು ಹಿಡಿದು ಕೊಡೋದಕ್ಕೆ ಒಬ್ಬರು ಸಾಕ್ಷಿ ಬೇಕಲ್ಲ. ಯೇಸು ಸ್ವಾಮಿ ಎಲ್ಲಿರ್ತಾನ, ಹೆಂಗಿರ್ತಾನ, ಏನು ಮಾಡ್ತಾನಂತೇಳಿ ಆತನನ್ನು ಹಿಡಿದು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಯೇಸು ಸ್ವಾಮಿಯನ್ನು ಹಿಡಿದು ಕೊಡೋದಕ್ಕಾಗಿ ಆತನ ಶಿಷ್ಯರಲ್ಲಿ ಒಬ್ಬನು ಹಿಡ್ಕತ್ತ. ಯೂದ ಅನ್ನುವಂಥ ಒಬ್ಬ ಶಿಷ್ಯ ಯೇಸು ಸ್ವಾಮಿನ ಹಿಡಿದು ಕೊಟ್ಬಿಡ್ತಾನೆ. ನೋಡ್ರಿ, ಆ ಯೇಸು ಸ್ವಾಮಿನ ಹೆಂಗೆ ಹಿಡ್ಕೊಡ್ತಾನಂದ್ರೆ ಅವ ಮುದ್ದು ಕೊಟ್ಟು ಅಲ್ಲೆಲ್ಲ ಜನರು ಆತನ ಹಿಡಿಯೋದಕ್ಕೆ ಬರ್ತಾರೆ. ಸಿಪಾಯಿಗಳು, ಯಾಜಕರು, ಮಹಾಯಾಜಕರು ಎಲ್ಲರೂ ಬಂದಾಗ ಆ ಯೂದ ಏನು ಮಾಡ್ತಾನೆ, ಯೇಸು ಸ್ವಾಮಿ ಹತ್ರ ಹೋಗಿ ಆತನ ಕೆನ್ನಿಗೆ ಒಂದು ಮುತ್ತು ಕೊಡ್ತಾನೆ. ಆ ಮುತ್ತು ಕೊಟ್ಟಾಗ ಅಲ್ಲಿರುವ ಸಿಪಾಯಿಗಳು ಮುಂದೆ ಬಂದು ಅವಾಗ ಆತನ ಹಿಡ್ಕೊಂತಾರೆ. ಯಾಕೆ ಹಿಡ್ಕೊಂತಾರೆ ಅಂದ್ರೆ, ಈ ಯೂದ ಹೇಳಿದ್ದ, ನಾನು ಯಾರಿಗೆ ಹೋಗಿ ಒಂದು ಮುತ್ತನ್ನು ಕೊಡ್ತೇನೆ, ಯಾರ ಕೆನ್ನಿಗೆ ನಾನು ಮುತ್ತು ಕೊಡ್ತೀನೋ ಆತನನ್ನೇ ನೀವು ಹಿಡಿಬೇಕು, ಆತನೇ ಯೇಸು ಸ್ವಾಮಿ ಅಂತ ಒಂದು ಸೀಕ್ರೆಟ್ ಹೇಳಿದ್ದ. ಯಾರು? ಯೂದ. ಯಾರಿದ್ದ? ಯೇಸು ಸ್ವಾಮಿಯ ಶಿಷ್ಯ. ಯೇಸು ಸ್ವಾಮಿಯ ಶಿಷ್ಯರಲ್ಲೇ ಒಬ್ಬನನ್ನು ಸೈತಾನನ್ನು ಎಬ್ಬಿಸಿದ, ಅವನನ್ನು ಹಿಡಿದು ಕೊಡೋದಕ್ಕೆ. ಇವತ್ತು ನಾನು ನೀನು, ಇವತ್ತು ನಮ್ಮ ಸಭೆಗಳಲ್ಲಿ ಕೂಡ ಅನೇಕರು ನಿಜ ಸೇವೆಗೆ, ನಿಜವಾದ ಸೇವೆಯನ್ನು ಮಾಡುವಂಥ ಸೇವಕರಿಗೆ, ಅವರ ಸೇವೆಯಲ್ಲಿ ಸತ್ಯವನ್ನು ಹೇಳಿ ಸತ್ಯವಾಗಿ ನಡೆಯುವಂಥ ಸೇವಕರಿಗೆ ಅವರ ಸಭೆಗಳಲ್ಲಿ ಒಬ್ಬ ಯೂದನನ್ನು ಸೈತಾನ ಎಬ್ಬಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಆ ಸೈತಾನನು ಆ ಯೂದನ ರೂಪದಲ್ಲಿ ಎಬ್ಬಿಸ್ತಾರೆ. ಯೂದನ ಕೆಲಸ ಏನಾಗಿತ್ತು? ಅವನು ಸಭೆಯ ಖಜಾಂಚಿ ಆಗಿದ್ದ. ಯೇಸು ಸ್ವಾಮಿಯ ಪ್ರಯಾಣಗಳಲ್ಲಿ ಅವರ ಹೋಗೋಣ ಬರೋಣಗಳನ್ನು ನೋಡ್ತಾ ಇದ್ದ, ಅವರ ಪ್ರಯಾಣಗಳನ್ನು ನಿರ್ವಹಿಸ್ತಾ ಇದ್ದ. ಅವರು ಎಲ್ಲಿ ಉಣ್ಬೇಕು, ಎಲ್ಲಿ ಕೂಡಬೇಕು, ಎಲ್ಲಿ ನಿಲ್ಲಬೇಕು, ಯಾವ ಸ್ಥಳದಲ್ಲಿ ಇರಬೇಕು, ಯಾವುದಕ್ಕೆ ಎಷ್ಟು ಹಣ, ಯಾವುದರಿಂದ ಬಂತು, ಯಾವುದರಿಂದ ಹೋಗುತ್ತೆ, ಎಲ್ಲ ಜವಾಬ್ದಾರಿ ತೆಗೆದುಕೊಂಡಿದ್ದ. ಅಷ್ಟು ಜವಾಬ್ದಾರಿ ಕೊಟ್ಟಿರುವ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದ ಯೇಸು ಸ್ವಾಮಿ. ಆದರೆ ಯೂದನ ಒಂದು ಜವಾಬ್ದಾರಿಗಳಲ್ಲಿ ಸೈತಾನನ ಅವನನ್ನು ಹಿಡಿತಾ ಇದ್ದ. ಸೈತಾನನ ಅವನ ಬುದ್ಧಿಯನ್ನು ಮರಳುತನ ಮಾಡ್ತಾ ಇದ್ದಾನೆ. ಅವನನ್ನು ಮರಳು ಮಾಡಿ ಅವನನ್ನೇ ಹಿಡಿದು ಹಾಕಬೇಕು ಅಂತೇಳಿ, ಅವನನ್ನೇ ಇನ್ನೇನು ಮಾಡಬೇಕು, ಅವನನ್ನೇ ಆ ಯೂದನ ಮುಖಾಂತರ ಆ ಯೇಸು ಸ್ವಾಮಿಯನ್ನ ಹಿಡಿದು ಕೊಡ್ಬೇಕಂತೇಳಿ ಒಂದು ಪ್ಲಾನ್ ಮಾಡಿ. ಹಲ್ಲೆಲೂಯಾ. ಹಾಗಾದರೆ ಇಲ್ಲಿ ಇವತ್ತು ಕೂಡ ನಿಜ ಸೇವೆಗೆ, ಇವತ್ತು ನಿಜವಾದ ಸುವಾರ್ತೆಯನ್ನು ಸಾರುವ ಸೇವಕರಿಗೆ ಅವರು ಹೇಳಿರೋ ಮಾತನ್ನ ಸುಳ್ಳಾಗಿ ಪರಿವರ್ತನೆ ಮಾಡಿ, ಸುಳ್ಳು ಹೇಳಿರೋದನ್ನ ನಿಜ ಅಂತೇಳಿ ಪರಿವರ್ತನೆ ಮಾಡುವ ಜನಗಳು ಇವತ್ತು ಕೂಡ ಇದ್ದಾರೆ. ಹಲ್ಲೆಲೂಯಾ. ನಾವು ಅನ್ಯರ ಹತ್ರ ಹೋಗೋದಲ್ರಿ, ನಮ್ಮ ಸಭೆಗಳಲ್ಲಿ, ಸೇವಕರುಗಳಲ್ಲಿ, ಚರ್ಚ್ಗಳಲ್ಲಿರುವ ವಿಶ್ವಾಸಿಗಳಲ್ಲಿ, ಪ್ರತಿ ಕುಟುಂಬಗಳಲ್ಲಿ, ಪ್ರತಿ ಸೇವೆಯಲ್ಲಿ, ಸಭೆಯಲ್ಲಿ ನಮ್ಮವರೇ ನಮಗೆ ವಿರೋಧವಾಗಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ನಿಜವಾದ ಸೇವೆಗೆ ಗೌರವವಿಲ್ಲ.
ಭಾರವುಳ್ಳ ಪ್ರಾರ್ಥನೆಯಲ್ಲಿ ನೀನು ನಡೀತಾ ಇದೆ ಅಂದ್ರೆ ನಿನ್ನನ್ನ ಹೀಯಾಳಿಸೋರು ಜಾಸ್ತಿ ಜನ ಇದ್ದಾರೆ, ನಿನ್ನನ್ನ ತಳ್ಳಿ ಬಿಡ್ಬೇಕನ್ನೋರು ಎಷ್ಟು ಜನ ಇದ್ದಾರೆ, ನಿನ್ನನ್ನ ಪ್ರಾರ್ಥನೆ ನಿನ್ನ ಭಾರವನ್ನ ಅರ್ಧದಲ್ಲೇ ನಿಲ್ಲಿಸಿಬಿಡೋಕನ್ನೋ ಜನ ಎಷ್ಟು ಇದ್ದಾರೆ. ಹಾಗಾದ್ರೆ ಇವತ್ತು ನಾನು ನೀನು ನಿಜವಾದ ಸೇವೆಗಾಗಿ ನಾನು ನೀನು ನಿಲ್ಲಬೇಕಾದ್ರೆ ಯೇಸು ಸ್ವಾಮಿ ಯಾವ ರೀತಿ ನೋವುಗಳನ್ನು ಅನುಭವಿಸಿದನೋ, ಯಾವ ರೀತಿ ಅವಮಾನಗಳನ್ನು ಅನುಭವಿಸಿದನೋ, ಯಾವ ರೀತಿ ಸುಳ್ಳುಗಳನ್ನು ಆತನು ಹೊತ್ತುಕೊಂಡನೋ, ಆ ರೀತಿ ನಾವು ಕೂಡ ಇವತ್ತು ಅವಮಾನಗಳನ್ನು, ಇವತ್ತು ಸನ್ಮಾನಗಳು ಬರೋದಿಲ್ಲ ರೀ. ನಿಜ ಸೇವೆಯಲ್ಲಿ ಅವಮಾನಗಳೇ ಇರ್ತವೆ, ನಿಜ ಸೇವೆಯಲ್ಲಿ ತಿರಸ್ಕಾರಗಳಿರ್ತಾವು, ನಿಜ ಸೇವೆಯಲ್ಲಿ ಕೊರತೆಗಳಿರ್ತಾವು, ಕಣ್ಣೀರುಗಳು ಇರ್ತಾವು, ವೇದನೆಗಳು ಇರ್ತಾವು, ಸಾಲಗಳು ಇರ್ತಾವು, ಕಷ್ಟದ ಜೀವಿತ. ನೀನು ಸುಳ್ಳು ಸೇವೆ ಮಾಡಿ, ಸುಳ್ಳು ಮಾತು ಹೇಳಿ, ಅವರಿಗೆ ಇಷ್ಟ ಬರೋ ವಾಕ್ಯ ಹೇಳಿದ್ರೆ ನಿನಗೆ ಕಾಣಿಕೆ, ದಶಮ ಭಾಗ, ಕೈ ತುಂಬ ಹಣ ಸಿಗ್ತದೆ. ಆದ್ರೆ ಇವತ್ತು ನೀನು ವಿಶ್ವಾಸಿಗಳನ್ನ ಖಂಡಿಸಿ, ಬೋಧಿಸಿ, ಅವರ ತಪ್ಪುಗಳನ್ನು ನೀನು ತಿದ್ದಿ ಹೇಳಿಬಿಟ್ರೆ ನೀನು ನಿಜವಾದ ಸೇವಕ ಅಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಯೇಸು ಸ್ವಾಮಿ ಈ 2000 ವರ್ಷಗಳ ಮುಂದೆ ಬಂದು ಈ ಭೂಮಿ ಮೇಲಿರುವ ಯಹೂದ್ಯರಿಗೆ, ಈ ಭೂಮಿ ಮೇಲೆ ಮಹಾಯಾಜಕರಿಗೆ ಅವರ ತಪ್ಪುಗಳನ್ನು ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ. ಹಾಗಾಗಿ ಆ ಯೇಸುವನ್ನೇ ನೀವನು ಹಿಡ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ ಇವರು? ನಮ್ಮ ಎಲ್ಲ ಬಿಸ್ನೆಸ್ಗಳು ನಿಂತು ಹೋಗ್ಬಿಡ್ತಾವು. ಹಲ್ಲೆಲೂಯಾ. ಏನ್ ಮಾಡಿದ್ರು? ಯೇಸು ಸ್ವಾಮಿ ಒಂದು ಸಾರಿ ದೇವಾಲಯದಲ್ಲಿ ಬಂದ್ರು, ಒಂದು ಚಾಟಿ ತಗೊಂಡ್ರು, ಅಲ್ಲಿರೋ ವ್ಯಾಪಾರಸ್ಥರಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ್ರು, ಪಾರಿವಾಳಗಳನ್ನ ಹಾರಿಬಿಟ್ರು, ಎಲ್ಲ ಒಂದು ತಳ್ಳುತ್ತಾ ಹೊಡಿತಾ ಹೋದ್ರು. ಯಾಕೆ ಹೊಡೆದ್ರು? ಇದು ನನ್ನ ಆಲಯ, ಇದು ಕಳ್ಳರ ಗವಿಯಾಗಿ ಮಾಡಿದ್ದೀರಿ, ಇದು ವ್ಯಾಪಾರ ಸ್ಥಳವಾಗಿ ಮಾಡಿದ್ದೀರಿ. ಇಲ್ಲಿ ಕಳ್ಳರು ವಾಸಿಸ್ತಾ ಇದ್ರೆ, ವ್ಯಾಪಾರಿಗಳು ವಾಸಿಸ್ತಾ ಇದ್ರೆ, ಆದ್ರೆ ದೇವರ ಆತ್ಮನು ವಾಸಿಸ್ತಾ ಇಲ್ಲ, ದೇವರ ಆತ್ಮನ ನಡೆಸಲಿಕ್ಕೆ ಇಲ್ಲ, ದೇವರ ಆತ್ಮನ ಆಶೀರ್ವಾದಗಳಿಲ್ಲ. ಈ ಆಲಯಕ್ಕೆ ಬರುವವರಿಗೆ ಆಶೀರ್ವಾದ ಇಲ್ಲ, ಈ ಆಲಯಕ್ಕೆ ಬರುವವರಿಗೆ ಅದ್ಭುತಗಳಿಲ್ಲ, ಈ ಆಲಯದಲ್ಲಿ ಬರುವವರಿಗೆ ವ್ಯಾಪಾರಗಳು ನಡೀತಾ ಇದ್ದಾವು. ಅದನ್ನು ನೋಡ್ರಿ, ಯಾಜಕರು ಫಿಕ್ಸ್ ಮಾಡಿದ್ರಂತೆ, ನೋಡಪ್ಪ ನೀನು ನಿನ್ನ ತಪ್ಪಿಗೆ ಏನಾಗಿದೆ ಆ ಪಾಪ ನನ್ನ ಹತ್ರ ಹೇಳ್ಬೇಕು, ನನ್ನ ಹತ್ರ ಟಗರ್ ಇರ್ತದೆ, ಆ ಟಗರಿನ ರೊಕ್ಕ ನೀನು ಕೊಟ್ಬಿಟ್ರೆ ಸಾಕು, ನಿನಗೆ ರೆಡಿ ಫುಡ್. ನೀನು ಟಗರು ನೀನು ಜೋಪಾನ ಮಾಡಿ, ನೀನು ಅಲ್ಲಿಂದ ತಗೊಂಬರೋ ಅವಶ್ಯಕತೆ ಇಲ್ಲ, ನಾನೇ ಟಗರ್ ಎಲ್ಲ ರೆಡಿ ಮಾಡುತ್ತೇನೆ, ನೀನು ಇಷ್ಟ ಹಣ ಅಂತ ಕೊಟ್ಬಿಟ್ರೆ ಅದನ್ನು ನಿನ್ನ ಹೆಸರಿಗೆ ಯಜ್ಞ ಮಾಡ್ತೇವೆ. ಹಲ್ಲೆಲೂಯಾ. ಆಯ್ತು, ನಿನ್ನ ಕಡೆ ಟಗರ್ ಕೊಡೋಕ್ಕಾಗಲ್ಲ, ನೀನು ಬಡವದಿ, ಆ ಪಾರಿವಾಳ ನನ್ನ ಕಡೆಗೆ ಮಾರ್ತೀನಿ, ನಾನು ರೇಟನ್ನು ಫಿಕ್ಸ್ ಮಾಡಿರ್ತೀನಿ, ಆ ರೇಟ್ ಕೊಡಬೇಕು, ನೀನು ಪಾರಿವಾಳ ತಗೋ, ಅದನ್ನ ಮತ್ತೆ ನಿನ್ನ ಹೆಸರಿಗೆ ನಾನೇ ಯಜ್ಞ ಮಾಡ್ತೀನಿ, ನಾನೇ ತಿಂತೀನಿ, ನಿನ್ನ ಮನೆಗೆ ಹೋಗೋದು ಅಷ್ಟೇ. ಹಲ್ಲೆಲೂಯಾ. ನಿನ್ನ ಕೆಲಸ ಏನು ಮಾಡಬೇಕು? ದೇವಾಲಯಕ್ಕೆ ಬರಬೇಕು, ಹಣ ಕೊಡಬೇಕು, ಏನು ಯಾಜಕರಿಗೆ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಹೋಗ್ಬಿಡಬೇಕು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು ಅಂತೇಳಿ ದೇವರ ಆಲಯವನ್ನು ವ್ಯಾಪಾರ ಸ್ಥಳವಾಗಿ ಮಾಡಿಕೊಂಡಿದ್ರು. ಹಲ್ಲೆಲೂಯಾ. ಆ ಒಂದು ಪರಿಸ್ಥಿತಿಯಿಂದ ಯೇಸು ಸ್ವಾಮಿ ಬಿಡಿಸ್ಬೇಕು ಇವರನ್ನ, ಈ ಯಹೂದ್ಯರು ಇನ್ನು ಧರ್ಮಶಾಸ್ತ್ರದ ಕಾಲದಲ್ಲಿದ್ದಾರೆ, ಪೂರ್ವಾಂಗ ಸರ್ವಾಂಗ ಹೋಮಗಳು ಮಾಡಬೇಕು, ಯಜ್ಞಗಳನ್ನು ಮಾಡ್ಬೇಕಂತ ಇದ್ದಾರೆ. ಆ ಯಜ್ಞಗಳ ಕಾಲ ಮುಗಿದೋಗಿದೆ. ಈಗ ಯೇಸು ಸ್ವಾಮಿ ಯಜ್ಞ ಹೋಮಕ್ಕೆ ಮೆಚ್ಚುವುದಿಲ್ಲ, ಮಾತು ಕೇಳೋದಕ್ಕೆ ಮೆಚ್ಚುತ್ತಾನೆ, ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ ಅನ್ನುವಂಥ 1 ಸಮುವೇಲ 15:15 ಹೇಳಿರೋ ಮಾತನ್ನ ಪ್ರಚುರಪಡಿಸೋದಕ್ಕಾಗಿ ಯೇಸು ಹೇಳ್ತಾ ಹೋದ್ರೆ, ಆದರೆ ಅಲ್ಲಿರುವ ಜನರು, ಅಲ್ಲಿರುವ ಮಹಾಯಾಜಕರು, ಅಲ್ಲಿರುವ ದೇವರ ಸೇವೆಯನ್ನ ಮಾಡುವಂಥ ಮಹಾಯಾಜಕರು ದೇವರ ಆಲಯದಲ್ಲಿ ಇಳ್ಕೊಂಡು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವನಿಂದ ನಮ್ಮ ಬಿಸ್ನೆಸ್ಗಳು ನಿಂತು ಹೋಗ್ತಾವು. ಹಲ್ಲೆಲೂಯಾ. ಈ ಸತ್ಯ ನಮಗೆ ಬೇಕಾಗಿಲ್ಲ. ಯೇಸು ಸ್ವಾಮಿ ನೋಡ್ರಿ, ನಿನ್ನ ಕುರಿಗಳು ಊತ
ರಕ್ತ ಹೋತುಗಳ ರಕ್ತದಿಂದ ನಿನ್ನ ಪಾಪ ಬಿಡುಗಡೆ ಇಲ್ಲ, ನಿನ್ನ ಪರಿಶುದ್ಧ ರಕ್ತದಿಂದ ಪಾಪ ಬಿಡುಗಡೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಪರಿಶುದ್ಧ ರಕ್ತ ಈ ಭೂಮಿಗೆ ಸುರಿಯಲ್ಪಡ್ಬೇಕಂತೇಳಿ ವಾಗ್ದಾನದ ಮೂಲಕ ಹೇಳಲ್ಪಟ್ಟಿದೆ. ಅವನ್ನೆಲ್ಲ ಯೇಸು ಸ್ವಾಮಿ ಭೂಮಿ ಮೇಲೆ ಬಂದು ಎಲ್ಲರಿಗೆ ತಿಳಿಸಿ ಹೇಳ್ತಾ ಹೋಗುವಾಗ ಅಲ್ಲಿರುವ ಜನರು ಆತನ ಮೇಲೆ ಒಂದೊಂದೇ ಆಪಾದನೆಗಳನ್ನು ಹೊರಿಸ್ತಾ ಬಂದ್ರು. ನೋಡ್ರಿ, ಸ್ವಂತ ಶಿಷ್ಯನಾದ ಯೂದನ್ನು ಹಿಡಿದುಕೊಡೋದಕ್ಕೆ 33 ರೂಪಾಯಿ ಹಣ ತೆಗೆದುಕೊಂಡ. ನೋಡ್ರಿ, ಅವನ ಸಂಗಡ ಆತನನ್ನು ಹಿಡಿದುಕೊಟ್ಟ. ಆಮೇಲೆ ಪೇತ್ರನು, ಅವನ ಶಿಷ್ಯನಾದ ಪೇತ್ರನು 3 ಸಾರಿ ಯೇಸು ಸ್ವಾಮಿನ ನಾನು ನೋಡಿಲ್ಲ, ಇವ ನನಗೆ ಪರಿಚಯ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರಂತ್ರಿ? ಯೇಸು ಸ್ವಾಮಿ ಅವನು 3 ಸಾರಿ ಯೇಸು ಸ್ವಾಮಿನ ಶಿಲ್ಬೆಗೆ ಹಾಕೋದಕ್ಕೆ ಹಿಡ್ಕೊಂಡು ಹೋಗುವಾಗ ಅಲ್ಲಿ ನ್ಯಾಯ ತೀರ್ಪು ಮಾಡೋದಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಆತನನ್ನ ಹಿಡ್ಕೊಂಡು ಹೋಗಿ ಅಲ್ಲಿ ವಿಚಾರ ಮಾಡ್ಬೇಕು, ಇಲ್ಲಿ ವಿಚಾರ ಮಾಡ್ಬೇಕು, ಈ ಕಡೆ ಕರ್ಕೊಂಡು ಹೋಗ್ರಿ ಅಂತ ಪಿಲಾತನು ಅಲ್ಲಿ ಒಬ್ಬ ನ್ಯಾಯಾಧಿಪತಿ ಆದ ನಂತರ ಇನ್ನೊಂದು ಹೇರೋದ ಮತ್ತು ಪಿಲಾತ್ ಇವ್ರ ಹತ್ರ ಒಂದಿನ ಇವರೆಲ್ಲ ಕರ್ಕೊಂಡು ಅಡ್ಡಾಡುವಾಗ ಒಂದು ಸಾರಿ ಪೇತ್ರನಿಗೆ ಆತನು ಆ ಅಂಗಳದಲ್ಲಿ ರಾತ್ರಿ ಅಲ್ಲಿರೋ ಜನರು ಕೇಳ್ತಾರೆ, ಪೇತ್ರನಿಗೆ ಏನ್ ಕೇಳ್ತಾ ಇದಾರೆ ಗೊತ್ತಾ? ಅಲ್ಲೆಲ್ಲೂಯ್ಯ, ಆ ಪೇತ್ರನಿಗೆ ಕೇಳ್ತಾನೆ, ನೋಡು ನೀನು ಯೇಸು ಸ್ವಾಮಿ ಜೋಡಿ ಇದ್ದೆಲ್ಲ ಅಂತ. ಇಲ್ಲ ಮತ್ತೊಬ್ಬ ಕೆಮ್ಮಂಗ್ ಬರ್ತಾ, ಆ ಯೇಸು ಸ್ವಾಮಿ ನಂಗೆ ಗೊತ್ತೇ ಇಲ್ಲ ಅಂತಾನೆ ಪೇತ್ರ. ಮತ್ತೊಂದ್ಸರಿ ಹೋಗಿ ಹೊರಗೆ ನಿಂತಿರ್ತಾನ, ಅಲ್ಲಿ ಕೂಡ ಹೋಗ್ಬೇಕೆನ್ನೋ ಮುಂದೆ, ನಿನ್ನ ಮಾತು ಯಾಕೆ ಯೇಸು ಸ್ವಾಮಿ ಮಾತಿದ್ದವು ಅಂತ ಹೇಳ್ತೆ. ಇಲ್ಲ, ಆ ಯೇಸು ಸ್ವಾಮಿ ನಂಗೆ ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ಮತ್ತೊಂದು ಸಾರಿ 3 ಸಾರಿ ಈ ಪ್ರಕರಣ ಆದಾಗ ಆ ಯೇಸು ಸ್ವಾಮಿ ಶಿಲುಬೆಗೆ ಹಾಕೋದಕ್ಕಿಂತ ಮೊದಲು ಪೇತ್ರನಿಗೆ ಒಂದು ಮಾತು ಹೇಳ್ತಾರೆ. ಪೇತ್ರ, ಇಲ್ಲ ನಾನು ಇನ್ನು ಸಹಾಯಕ್ಕೆ ಬಿಡಗಲ್ಲ ಅಂದಿರ್ತಾನೆ. ಆ ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಕೋಳಿ ಕೂಗೋದ್ರಾಗೆ ಬೆಳಕರೆದ್ರಾಗೆ 3 ಸರಿ ಯೇಸು ಸ್ವಾಮಿ ನನಗೆ ಪರಿಚಯ ಇಲ್ಲ ಅಂತ ಹೇಳೋವರೆಗೂ ಕೋಳಿದಾಗ ಕೂಗಲ್ಲ ಅಂತ ಹೇಳಿ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಇವತ್ತು ನಿನಗೂ ನನಗೆ ಸಹಾಯಕ್ಕಾಗಿ ನಾನು ಬರ್ತೀನಿ, ನೀನು ನಿಂದಿರ್ತೀನಿ ಅನ್ನೋರು ಎಷ್ಟೋ ಜನ ಇದ್ದಾರೆ. ಆದರೆ ಅವ್ರು ಯಾರು ಇಲ್ಲ. ದೇವರ ಚಿತ್ತ ಏನಿದೆ ಅದು ಆಗ್ಲೇಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಯೇಸು ಸ್ವಾಮಿಗೆ ಪೇತ್ರನು ಕೂಡ ಒಳ್ಳೆ ಶಿಷ್ಯನಾಗಿದ್ದ. ಆದ್ರೆ ಆ ಪೇತ್ರನು ಕೂಡ ಏನ್ ಮಾಡುದಿಲ್ರಿ, ನಾನು ಅರಿಯೆ ಅಂತ ಹೇಳಿದ. ನನಗೆ ಗೊತ್ತಿಲ್ಲ ಯೇಸು ಸ್ವಾಮಿ, ನಂಗೆ ಗೊತ್ತಿಲ್ಲ ಯೇಸು ಸ್ವಾಮಿನ ಬಗ್ಗೆ ನಂಗೆ ಪರಿಚಯ ಇಲ್ಲ ಅಂತ ಹೇಳಿದ. ಹಾಗಾದ್ರೆ ಇವತ್ತು ನಾನು ಅನ್ನಿಸ್ತೇನೆ, ಇವತ್ತು ಯೇಸು ಸ್ವಾಮಿ ಯಾರು ಪರಿಚಯ ಇಲ್ಲಾರ್ದವ್ರು ಒಯ್ದು ಶಿಲುಬೆಗೆ ಹಾಕ್ಲಿಲ್ಲ. ಯೇಸು ಸ್ವಾಮಿಯ ಸ್ವಂತ ಸಂಬಂಧಿಕರು, ಯೇಸು ಸ್ವಾಮಿಯ ಶಿಷ್ಯರು ಆತನನ್ನು ಬಿಡರು. ಆತನು ಅನೇಕರಿಂದ ಬಿಡಲ್ಪಟ್ಟವನಾಗಿ ಆ ಶಿಲುಬೆಗೆ ಹಾಕಿಸಲ್ಪಟ್ಟ. ಆದರೆ ಯೇಸು ಸ್ವಾಮಿ ಈ ಭೂಮಿಗೆ ಬರೋದು ಒಂದು ಉದ್ದೇಶ ಇತ್ತು. ಆತನು ಈ ಭೂಮಿಗೆ ಬರೋದು ಮನುಷ್ಯರ ಪಾಪಗಳನ್ನು ಅವರ ಪಾಪದಿಂದ ಬಿಡಿಸಿ ರಕ್ಷಿಸೋದಕ್ಕೆ ಆತನು ಬಂದ. ಯಾರು ಯೇಸು ಸ್ವಾಮಿಯನ್ನ ಆತನು ನಮ್ಮ ಪಾಪದಿಂದ ಬಿಡಿಸ್ತಾರೆ ಅಂತೇಳಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡ್ತಾರೋ ಅವರಿಗೆ ರಕ್ಷಣೆ ಆಗ್ತದ ಅಂತೇಳಿ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಆ ಯೇಸು ಸ್ವಾಮಿ ಈ ಭೂಮಿಗೆ ಮನುಷ್ಯನಾಗಿ ಬರಬೇಕಾಗಿದೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದು ಅರಿಯರು ಅಂತ. ಹಾಲೆಲ್ಲೂಯ್ಯ. ಯಾರು ಇವರು? ಅವನ ಸ್ವಂತದವರು, ಅವನ ಸ್ವಂತ ಸಂಬಂಧಿಕರು ಅವನಿಗೆ ವಿರೋಧವಾಗಿ ಕಾರ್ಯ ಮಾಡಿದಾಗ ಆ ಯೇಸು ಅವರೆಲ್ಲರನ್ನು ಕ್ಷಮಿಸು, ಶಿಷ್ಯರನ್ನು ಕ್ಷಮಿಸು, ನಮ್ಮ ಸಂಬಂಧಿಕರನ್ನು ಕ್ಷಮಿಸು, ಈ ಲೋಕದಲ್ಲಿರುವ ಮಹಾಯಾಜಕರನ್ನ, ಪ್ರವಾದಿಗಳನ್ನು ಕ್ಷಮಿಸು, ಆ ಸದ್ದುಕಾಯರನ್ನು ಕ್ಷಮಿಸು, ಹಿರಿಯರನ್ನು ಕ್ಷಮಿಸು, ಅಧಿಕಾರಿಗಳನ್ನು ಕ್ಷಮಿಸು, ಸಿಪಾಯಿಗಳನ್ನು ಕ್ಷಮಿಸು. ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ನಿಜವಾದ ದೇವರು ಯೇಸು ಸ್ವಾಮಿನ ಸಾಯಿಸ್ತಾ ಇದ್ದೀವಿ, ಅದು ನಮಗೆ ಗೊತ್ತಿಲ್ಲ, ನಾವು ಸುಳ್ಳು ಅಪಾದನೆ ಮಾಡಿದ್ವಿ, ನಾವು ಮಾಡಿದ್ವಿ ಸುಳ್ಳು ಅಂತೇಳಿ ಅವ್ರಿಗೆ ಗೊತ್ತಾಗಲಿಲ್ಲ ದೇವರು. ಹಾಗಾಗಿ ಅವರನ್ನು ನೀನೇನು ಮಾಡು, ಕ್ಷಮಿಸು ಅಂತೇಳಿ
ಮೊದಲನೆಯ ಮಾತನ್ನ ಹೇಳಿ ಅವ್ರಿಗೆ ಹೇಳ್ತದೆ ನೋಡ್ರಿ. ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದನ್ನು ಅರಿಯರು ಎಂಬುದು. ಅವರು ನಾವೇನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನು ಮಾಡಕತ್ತಾರಂತ ಅವ್ರಿಗೆ ಗೊತ್ತಿಲ್ಲ. ದೇವರ ಅವ್ರನ್ನ ಕ್ಷಮಿಸು, ಅವರನ್ನ ಬಿಡುಗಡೆ, ಅವ್ರಿಗೆ ಪಾಪದಿಂದ ಬಿಡುಗಡೆ ಆಗಬೇಕು. ನೀನು ಅವರನ್ನು ಕ್ಷಮಿಸು ದೇವರೇ. ಹಾಗಾದ್ರೆ ಇವತ್ತು ಈ ಲೋಕದಲ್ಲಿರುವ ನಾವುಗಳು ಕೂಡ ನಾವು ವಾಕ್ಯದಲ್ಲಿ ಹೇಳುವ ಪ್ರಕಾರ ಇವತ್ತು ನಿನ್ನ ಕಡೆಗೆ ಯಾರಾದರೂ ನಿನ್ನ ಸ್ನೇಹಿತನು, ಅಣ್ಣನು, ತಮ್ಮನು ಯಾರಾದರೂ ನಿನ್ನ ಕಡೆ ತಿರುಕೊಂಡು ಒಂದು ದಿನಕ್ಕೆ 7 ಸಾರಿ ತಪ್ಪು ಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿದರೆ ನೀನು ಅವನನ್ನು ಕ್ಷಮಿಸಬೇಕು ಅಂತ ವಾಕ್ಯ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆಡಿರುವ ಮೊದಲನೆಯ ಮಾತು, ತಂದೆಯೇ ಅವರಿಗೆ ಕ್ಷಮಿಸು. ಮೊದಲನೇ ಮಾತ್ರೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿರುವ 7 ಮಾತುಗಳಲ್ಲಿ ಒಂದನೆಯ ಮಾತು, ತಂದೆಯೇ ಅವರಿಗೆ ಕ್ಷಮಿಸು, ತಾವೇನು ಮಾಡ್ತೇವೆಂದು ಅವರು ಅರಿಯರು. ಹಾಗಾದ್ರೆ ಆತನಿಗೆ ಭೂಮಿ ಮೇಲೆ ಶಿಲುಬೆಯಲ್ಲಿ ಇರುವಾಗಲೂ, ಇನ್ನೇನು ಮರಣದ ಹಾಸಿಗೆಯಲ್ಲಿ ಇರುವಾಗಲೂ, ಆತನು ಮರಣದ ಕಂಬದಲ್ಲಿದ್ದಾನೆ, ಆತನು ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾನೆ. ಆ ಕೊನೆಯ ಗಳಿಗೆಯಲ್ಲಿ ಕೂಡ ಯೇಸು ಸ್ವಾಮಿ ಹೇಳಿದ್ದು ಮೊದಲನೇ ಮಾತು ಏನ್ರೆ, ತಂದೆಯೇ ಅವರಿಗೆ ಕ್ಷಮಿಸು. ಇವರು ಅನ್ಯಾಯ ಮಾಡಿದ್ದಾರೆ, ಇವರು ಮೋಸ ಮಾಡಿದ್ದಾರೆ ಅಂತ ಹೇಳಲಿಲ್ಲ. ಆದರೆ ಅವ್ರು ಮಾಡಿದ ಮೋಸ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಲಾಸ್ ಅಂತ ಗೊತ್ತಿಲ್ಲ. ಅವ್ರು ಮಾಡಿದ ಅನ್ಯಾಯ ಅವ್ರಿಗೆ ಲಾಸ್ ಅಂತ ಗೊತ್ತಿಲ್ಲ. ಅವ್ರು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ದೇವರೇ. ಹಾಗಾಗಿ ಅವರನ್ನು ಕ್ಷಮಿಸು. ಯಾಕೆಂದರೆ ಇದು ನಾನು ಈ ಭೂಮಿಗೆ, ಈ ಲೋಕದ ಎಲ್ಲ ಸರ್ವ ಲೋಕದ ಜನರ ಪಾಪಗಳಿಗಾಗಿ ನಾನು ಸಾಯಬೇಕಾಗಿದೆ. ಇದು ನಿನ್ನ ಉದ್ದೇಶ. ಹಾಗಾದರೆ ಮಧ್ಯದಲ್ಲಿ ಬಂದಿರುವ ಈ ಯಾಜಕರಾಗಿರ್ಬೋದು, ಸಿಪಾಯಿಗಳಾಗಿರ್ಬೋದು, ನನ್ನ ಶಿಷ್ಯರಾಗಿರ್ಬೋದು, ಯೂದ, ಪೇತ್ರ, ಇವರೆಲ್ಲರೂ ಅವರವರ ತಪ್ಪುಗಳಿಂದ ಅವರನ್ನು ಕ್ಷಮಿಸಿ ರಕ್ಷಿಸಬೇಕೆಂಬುದಾಗಿ, ಅವರ ಪಾಪದಿಂದ ಬಿಡಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮೊದಲನೇ ಮಾತಾಡ. ಹಲ್ಲೆಲೂಯಾ. ಹಾಗಾದರೆ ಒಂದನೇ ಮಾತು ಏನ್ರಿ, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಾರೆ ಎಂಬುದು ಅರಿಯರು. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಾವು ಮೊದಲನೇ ದಿನ ಯೇಸು ಸ್ವಾಮಿ ಮಾಡದಿರೋ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸಿದ, ಆಡದಿರೋ ಮಾತಿಗಾಗಿ ತಪ್ಪನ್ನು ಹೊರಿಸಿಕೊಂಡ, ಆತನು ಚಾಟೆ ಏಟನ್ನು ತಿಂದ, ಬೆನ್ನುಗಳ ಮೇಲೆ ಹೊಡೆದರು, ಆತನ ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ರು, ಮುಖದ ಮೇಲೆ ಉಗುಳಿದ್ರು, ಕೈಕಾಲುಗಳಲ್ಲಿ ಮೊಳೆ ಜಡಿದ್ರು, ಪಕ್ಕೆ ಮೇಲೆ ತಿರುವಿದ್ರು, ಬಾರುಗಳಿಂದ ಚಾಟೆಯಿಂದ ಆತನನ್ನು ಹೊಡೆದ್ರು. ಈ ಎಲ್ಲ 5 ಗಾಯಗಳನ್ನು ಹೊಂದಿಕೊಂಡು ನಿಮ್ಮ ಪಾಪಗಳನ್ನು ಅದರಿಂದ ನಮ್ಮನ್ನು ಬಿಡಿಸಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣ. ಹಾಗಾಗಿ ಆತನು ಸಾಯುವಾಗಲೂ ಕೂಡ ಮೊದಲನೇ ಮಾತು ಏನು ಹೇಳಿದ್ರೆ, ತಂದೆಯೇ ಅವರನ್ನು ಕ್ಷಮಿಸು. ಹಾಗಾದರೆ ಇವತ್ತು ನಾನು ನೀನು ನಮ್ಮನ್ನು ಕೂಡ ನಮ್ಮ ಹತ್ರ ಬಂದು ಕೇಳುವ ಪ್ರತಿಯೊಬ್ಬ ಪಾಪಿಗಳನ್ನು ಅಥವಾ ಸ್ನೇಹಿತರನ್ನು, ಸಹೋದರರನ್ನು ನನ್ನನ್ನು ಕ್ಷಮಿಸು ಅಂತ ಹೇಳುವಾಗ ನಾವು ಕೂಡ ಪ್ರತಿಯೊಬ್ಬರಿಗೊಬ್ಬರು ಕ್ಷಮಿಸೋರಾಗಿರೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ. ಇವತ್ತು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ವಿಶೇಷವಾದ ಕೃಪೆಯನ್ನು ಸುರಿಸು. ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಫೇಸ್ಬುಕ್ ಲೈವ್ ಇರ್ಬೋದು, ಯಾರೇ ಆಗಿರ್ಬೋದು. ಇವತ್ತು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದ ಮಾತು ಕ್ಷಮಿಸುವುದಿಲ್ಲ. ಹಾಗಾದರೆ ಇವತ್ತು ನಿನ್ನ ಜೀವಿತದಲ್ಲಿ ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಹಾಗಾದರೆ ನಾವು ದೇವರಿಗೆ ಒಪ್ಪಿಸಿಕೊಡೋಣ. ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ಆತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಆತನು ನಮಗೆ ಕ್ಷಮಿಸೋದಕ್ಕೆ ಸಿದ್ಧವಾಗಿದ್ದಾನೆ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಸರ್ವಶಕ್ತನು, ಸರ್ವ ಆಲೋಚನೆಗಳಲ್ಲಿ ಇರುವ ಆತನು ನಿಮಗೆ ಸ್ತೋತ್ರ. ಇವತ್ತು ಮಾಡದಿರುವ ಕಾರ್ಯಗಳಿಗೆ, ತಪ್ಪುಗಳಿಗೆ ನೀನು ಶಿಕ್ಷೆಯನ್ನು ಹೊತ್ತು ಇವತ್ತು ನಮ್ಮೆಲ್ಲರ ಪಾಪಗಳನ್ನ ಬಿಡುಗಡೆ ಮಾಡಿ ನಮಗೋಸ್ಕರ ಈ ಭೂಮಿ ಮೇಲೆ ನೀನು ಪಾಪವನ್ನ, ನಿನ್ನ ಪ್ರಾಣವನ್ನು ಕೊಟ್ಟು ಸತ್ತು ಮೃತ್ಯುಂಜಯನಾಗಿ ಮೂರನೇ ದಿನದಲ್ಲಿ ಎದ್ದು ಬಂದ ದೇವರೇ, ಇವತ್ತು ಯೇಸು ಸ್ವಾಮಿ ನೀವು ಮಾತಾಡಿದ ಮೊದಲನೇ ಮಾತಿಗಾಗಿ ಸ್ತೋತ್ರ ಮಾಡುತ್ತೇವೆ. ನಿನ್ನ ಪ್ರಸನ್ನತೆ, ನಿಮ್ಮ ಇರಿಸುವಿಕೆ, ನಡೆಸುವಿಕೆ ಬೇಕು ತಂದೆಯೇ, ಅವರನ್ನು ಕ್ಷಮಿಸು. ಹಾಗಾದರೆ ದೇವರೇ, ಇವತ್ತು ನಾವು ಕೂಡ ನಿನ್ನ ಹೆಸರಿನಲ್ಲಿ ಅನೇಕರನ್ನ ಕ್ಷಮಿಸ್ತೇವೆ. ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸ್ತೇವೆ ಅಪ್ಪ, ಬೇಕೆಂದು ತಪ್ಪು ಮಾಡಿದವರನ್ನ ಕ್ಷಮಿಸ್ತೇವೆ. ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಅವರು ಏನು ಮಾಡುತ್ತಾರೆಂಬುದು ಹಾಗೆ ಅವರು ಅರಿಯರು ದೇವರೇ. ಹಾಗಾದರೆ ಅವರ ತಪ್ಪುಗಳನ್ನು ಅವರಿಗೆ ಅರಿಕೆ ಮಾಡು. ನಾವು ಕೂಡ ಅನೇಕರ ತಪ್ಪುಗಳನ್ನು ಕ್ಷಮಿಸುವವರಾಗಿ ನಮ್ಮನ್ನು ಮಾಡ್ತೇವೆ. ಈ ದಿನದ ಎಲ್ಲ ಕಾರ್ಯಗಳು, ಮೊದಲನೇ ದಿನದ ಉಪವಾಸದ ಪ್ರಾರ್ಥನೆ, ವಾಕ್ಯ, ಹಾಡು, ವಿಜ್ಞಾಪನೆ ಎಲ್ಲವನ್ನು ಆಶೀರ್ವಾದವಾಗಿ ಮಾರ್ಪಡಿಸು. 7 ದಿನಗಳು ಆಶೀರ್ವಾದದ ದಿನವಾಗಿ, 7 ದಿನದ ಉಪವಾಸಗಳು ನಮ್ಮ ಕುಟುಂಬವನ್ನು, ಸಭೆಯನ್ನ, ಸೇವೆಯನ್ನ, ದೇಶವನ್ನ ರಕ್ಷಿಸುವುದಕ್ಕೆ ನಮ್ಮನ್ನ ನೀನು ಪ್ರಾರ್ಥಿಸುವುದಕ್ಕಾಗಿ ಉಪಯೋಗಿಸುವುದಾಗಿ ಯೇಸು ನಾಮದಲ್ಲಿ ಬೇಡ್ತೇವೆ.